ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಯಾಕೆ ಮಾಡಿದೆ ಅಂತಂದರೆ ಯೂಟ್ಯೂಬಲ್ಲಿ ನಿಮಗೆ 1000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಈ ಒಂದು ವೀಡಿಯೋದಲ್ಲಿ ನೋಡೋಣ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಶೇರ್ ಮಾಡಿ. ನೀವಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೂ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಂಡು, ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋಂಥದ್ದೇ ಪೇಜನ್ನು ಫಾಲೋ ಮಾಡಿ. ನೀವು ನೋಡ್ತಾ ಇರೋದು ಗೋಲ್ಡ್ ಸನ್ಲೈಟ್ ಫ್ರೆಂಡ್ಸ್, ಗೋಲ್ಡ್ ಸನ್ಲೈಟ್ ಒಂದು ಯೂಟ್ಯೂಬಲ್ಲಿ ಗೋಲ್ಡ್ ಸನ್ಲೈಟ್ ಅಂತ ಇದೆ, ಅಲ್ಲೂ ಕೂಡ ಫೇಸ್ಬುಕ್ಕಲ್ಲೂ ಕೂಡ ಗೋಲ್ಡ್ ಸನ್ಲೈಟ್ ಅಂತ ಪೇಜ್ ಇದೆ, ಅಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋನ ನೋಡಿ. ಫ್ರೆಂಡ್ಸ್ ಈಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನಾನು ಮಾಡಿರುವಂಥ ವೀಡಿಯೋ ಏನು ಅಂತಂದರೆ, ನೀವು 1000 ವ್ಯೂಸ್, ಯಾವುದೇ ಒಂದು ವೀಡಿಯೋಗೆ 1000 ವ್ಯೂಸ್ ಬಂತಂದರೆ ಅದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡೋಣ. ಈಗ ನೀವೇನಾದರೂ ಟೆಕ್ನಾಲಜಿ ವೀಡಿಯೋ ಹಾಕ್ಸಿದ್ರೆ ಅದಕ್ಕೆ ಜಾಸ್ತಿ ಬರುತ್ತೆ ಫ್ರೆಂಡ್ಸ್, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬರುತ್ತೆ. ಜಾಸ್ತಿ ಅಂತಂದರೆ ಜಾಸ್ತಿ ಬರೋಲ್ಲ. ಟೆಕ್ನಾಲಜಿ ವೀಡಿಯೋಸು ಹಾಗೆ ರೀಲ್ಸ್ ಎಲ್ಲ ಇರ್ತಲ್ಲ ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗೆ ಈ ಬೇರೆ ಥರ ವೀಡಿಯೋಸ್ ಎಲ್ಲ ಇರ್ತಾರಲ್ಲ, ನುಡಿಮುತ್ತುಗಳು ಹಾಗೆ ನೋಟ್ಸ್ ಎಲ್ಲ ಹಾಕ್ತಾರೆ, ಆನ್ಲೈನಲ್ಲಿ ಕ್ಲಾಸಸ್ ಎಲ್ಲ ಮಾಡ್ತಾರಲ್ವ, ಅವರಿಗೆಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ಫ್ರೆಂಡ್ಸ್. ನೀವು ಯೂಟ್ಯೂಬಲ್ಲಿ ಟೈಟಲನ್ನು ಏನು ಹಾಕಿರ್ತಾರೆ ಅದ್ರ ಮೇಲ್ಗಡೆ ಕೂಡ ಡಿಸೈಡ್ ಮಾಡ್ತಾರೆ ನಿಮಗೆ ಎಷ್ಟು ಅಮೌಂಟನ್ನು ಕೊಡಬೇಕು ಅಂತ. ನೀವು ಮಾಡಿರೋ ಕಂಟೆಂಟ್ ಮೇಲ್ಗಡೆ ಅವರು ನಿಮಗೆ ಅಮೌಂಟನ್ನು ಹೆಚ್ಚು ಕಡಿಮೆ ಮಾಡ್ತಾರೆ ಫ್ರೆಂಡ್ಸ್. ಅದರಿಂದ ಎಲ್ಲರೂ ಕೂಡ ಟೈಟಲನ್ನು ಕರೆಕ್ಟಾಗಿ ಹಾಕಬೇಕಾಗತ್ತೆ. ನೀವು ಯಾವುದೇ ಒಂದು ವೀಡಿಯೋನ ಮಾಡ್ತಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋಗೆ ಕರೆಕ್ಟಾಗಿ ಟೈಟಲನ್ನು ಹಾಕಿ, ಹಾಗೆ ಡಿಸ್ಕ್ರಿಪ್ಷನನ್ನು ಕೂಡ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ನು ಕೂಡ ನೋಡ್ತಾರೆ ಅವರು. ನಿಮಗೆ ಅಮೌಂಟ್ ಹಾಕೋಕ್ಕಿಂತ ಮೊದಲು, ಒಂದು ವೀಡಿಯೋಗೆ ಅಮೌಂಟನ್ನು ಡಿಸೈಡ್ ಮಾಡೋಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು ಮತ್ತು ಟೈಟಲನ್ನು ಫಸ್ಟ್ ನೋಡ್ತಾರೆ ಫ್ರೆಂಡ್ಸ್. ಹಾಗೆ ವೀಡಿಯೋಸನ್ನು ಕೂಡ ಚೆಕ್ ಮಾಡ್ತಾರೆ. ವೀಡಿಯೋಸ್ ಮೇಲ್ಗಡೆ ಅಮೌಂಟನ್ನು ಹಾಕ್ತಾರೆ ಫ್ರೆಂಡ್ಸ್. ಅವರು ಆ್ಯಡ್ಸ್ ಬರುತ್ತಲ್ವ, ಆ ಒಂದು ಆ್ಯಡ್ಸಿಗೆ ಎಷ್ಟು ಅಮೌಂಟ್ ಅಂತ ಅವರು ಕೊಡ್ತಾರೆ. ಒಂದು 100ರಲ್ಲಿ 75% ನಮಗೆ ಕೊಡ್ತಾರೆ, 25% ಯೂಟ್ಯೂಬಿಗೆ ಹೋಗುತ್ತೆ ಫ್ರೆಂಡ್ಸ್. ಇದು ಅಮೌಂಟನ್ನು ಕೊಡೋರು ಆ್ಯಡ್ಸೆನ್ಸ್ ಅವರು. ಸೊ ಯೂಟ್ಯೂಬ್ ಅವರಿಗೆ 25% ತಗೊಳ್ತಾರೆ, ಹಾಗೆ 75% ನಮಗೆ ಕೊಡ್ತಾರೆ ಫ್ರೆಂಡ್ಸ್. 1000 ವ್ಯೂಸ್ಗೆ ಕನಿಷ್ಠ ಅಂದರೆ 13ರಿಂದ 14 ರೂಪಾಯಿ ಬರುತ್ತೆ ಫ್ರೆಂಡ್ಸ್. ಜಾಸ್ತಿ ಅಂದರೆ 14-13 ರೂಪಾಯಿ ಬರುತ್ತೆ 1000 ವ್ಯೂಸ್ಗೆ. ಒಂದು 6000 ಅಥವಾ 7000 ವ್ಯೂಸ್ ಬಂತಂದರೆ ನಿಮಗೆ $1 ಬರುತ್ತೆ, 80 ರೂಪಾಯಿ. ಅದಕ್ಕಿಂತ ಜಾಸ್ತಿ ಏನು ಬರೋಲ್ಲ. 6000 ವ್ಯೂಸ್ ಅಥವಾ 7000 ವ್ಯೂಸ್ ಆಗಲೇಬೇಕು. ನಿಮಗೆ $1 ಅಮೌಂಟನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು 6000 ವ್ಯೂಸನ್ನು ಅಷ್ಟು ವೀಡಿಯೋ ಮೇಲ್ಗಡೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಎಷ್ಟು ಅಪ್ಲೋಡ್ ಮಾಡಿರ್ತೀರಲ್ವ, ಆ ಎಲ್ಲ ವೀಡಿಯೋಸಿಗೆ ಸೇರಿಸಿ 6000 ವ್ಯೂಸ್ ಬಂತಂದರೆ ನಿಮಗೆ $1 ಕಂಪ್ಲೀಟ್ ಆಗ್ಬೋದು. ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕಂಪ್ಲೀಟ್ ಆಗದೇನೂ ಇರ್ಬೋದು. 10,000 ಒಂದೊಂದು ವೀಡಿಯೋಸಿಗೆ 10,000 ವ್ಯೂಸ್ ಬಂದಾಗ 10,000ಕ್ಕೆ $1 ಕೂಡ ಬರ್ಬೋದು ಫ್ರೆಂಡ್ಸ್. 12,000 ಕೂಡ $1 ಕೊಡ್ಬೋದು ಅವರು. ನೀವು ವೀಡಿಯೋಸನ್ನು ಯಾವ ರೀತಿ ಮಾಡಿರ್ತೀರಲ್ವ ಅದ್ರ ಮೇಲ್ಗಡೆ ಡಿಸೈಡನ್ನು ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ನಿಮಗೆ ಕಡಿಮೆ ಒಂದು 4,000-5,000 ವ್ಯೂಸ್ಗೂ ಕೂಡ $1 ಕೊಡ್ಬೋದು ಫ್ರೆಂಡ್ಸ್. ಅದರಿಂದ ಒಳ್ಳೆಯ ರೀತಿಯ ವೀಡಿಯೋಸನ್ನು ಮಾಡಿ, ಜಾಸ್ತಿ ಅಮೌಂಟ್ ಬರುವಂಥದ್ದು. ಹಾಗೆ ಟೆಕ್ನಾಲಜಿ ವೀಡಿಯೋಸನ್ನು ಮಾಡೋದ್ರಿಂದ ಹೆಚ್ಚು ಕಡಿಮೆ ಜಾಸ್ತಿ ಡಾಲರ್ಸನ್ನು ಕೊಡ್ತಾರೆ. ನೀವು ಈ ಥರ ಎಲ್ಲ ಮಾಡ್ತೀರಲ್ವ ಯೂಟ್ಯೂಬಲ್ಲಿ, ಯಾವ ಥರ ಎಡಿಟನ್ನು ಮಾಡೋದು, ಹಾಗೆ ವೀಡಿಯೋಸ್ ಹಾಕೋದು ಹೇಗೆ, ಕಡೆಗೆ ಎಡಿಟಿಂಗ್ ಬಗ್ಗೆ ಮಾಡೋದು, ಇವೆಲ್ಲ ಕೂಡ ಟೆಕ್ನಾಲಜಿ ವೀಡಿಯೋಸ್ ಆಗಿವೆ. ಇದ್ರ ಬಗ್ಗೆ ಮಾಡೋದ್ರಿಂದ ಜಾಸ್ತಿ ಅಂತಂದರೆ ಜಾಸ್ತಿ ಅಮೌಂಟ್ ಬರೋಲ್ಲ, ಹೆಚ್ಚು ಕಡಿಮೆ ಅಲ್ಲಿ ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ ಫ್ರೆಂಡ್ಸ್. 1000 ವ್ಯೂಸ್ಗೆ ನಿಮಗೆ ಒಂದು 13 ರೂಪಾಯಿ ಬರುತ್ತೆ. $1 ಆಗಬೇಕು ಅಂತಂದರೆ ನೀವು ಕನಿಷ್ಠ 7000 ವ್ಯೂಸನ್ನು ಪಡೀಲೇಬೇಕಾಗುತ್ತೆ. 7000 ವ್ಯೂಸ್ ಪಡೆಯೋದಿಲ್ಲ ಅಂತಂದರೆ ನಿಮಗೆ $1 ಕಂಪ್ಲೀಟ್ ಆಗೋಲ್ಲ. ಎಲ್ಲ ವೀಡಿಯೋಕ್ಕೆ ಸಂಬಂಧಿಸಿ ಹೇಳ್ತಾ ಇದ್ದೀನಿ. ನಿಮಗೆ ಬೇಗ ಬರಬೇಕು ಅಂತಂದರೆ ಬೇಗ ಕೂಡ ಬರುತ್ತೆ, ಒಂದು 4,000-5,000 ವ್ಯೂಸ್ಗೆ. ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈಗ ಯೂಟ್ಯೂಬಲ್ಲಿ ಯಾವ ರೀತಿಯಾಗಿ ಅಮೌಂಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. 6000 ವ್ಯೂಸ್ ಎಷ್ಟು ವ್ಯೂಸ್ ಮಾಡಿದರೆ $1 ಬರುತ್ತೆ ಅಂತ. $1ಗೆ 81 ರೂಪಾಯಿಯನ್ನು ಕೊಡ್ತಾರೆ ಫ್ರೆಂಡ್ಸ್. ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಆಗಬೇಕು ಅಂತಂದರೆ $100 ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.